ಅದು ಭಾಳ ಚೆನ್ನಾಗಿ ಮಾಡೋನು ಅವನು. ಅದನ್ನೇ ಹೇಳ್ತೀವಲ್ಲ, ಅದು ಇಂಪ್ರೂವೈಸೇಷನ್ನ ಯಾರಿಗೂ ಹರ್ಟ್ ಆಗದಿರಂಗೆ ಮಾಡೋನು ಅವನು. ಈಗ ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರಿಗೆ ಹರ್ಟ್ ಆಗೋ ಥರ ಅಲ್ಲ ಅದು. ಅದು ಎಷ್ಟು ಚೆನ್ನಾಗಿ ಮಾಡೋನು ಅಂದರೆ ಅವರೇ ಎದ್ದು ಬಂದು ಮತ್ತೆ ಅವನ್ನ ತಬ್ಕೊಂಡು ಏಯ್ ಅಂತ ಅಂದ್ಬಿಟ್ಟು ಅವನ್ನ ಇದು ಮಾಡೋರು. ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಇಸ್ ವೆರಿ ಕ್ಯೂಟ್. ಅವನೊಂಥರ ಟೆಡಿಬೇರ್ ಥರ ಎಲ್ಲರೂ ಅವ್ನು ಎತ್ಕೊಂಡು ತಬ್ಕೊಂಡು ಆ ಥರದಿದ್ದಂಥ ಲವಲವಿಕೆ ಹುಡುಗ. ಅದೇ ಹೇಳ್ತೀನಿ, 24 hours ನೆನ್ನೆ ಇಷ್ಟು ನಾವೇನೇನೋ ಖುಷಿಯಾಗಿ ಹೆಂಗೆ ಎಲ್ಲೆಲ್ಲೋ ಇದ್ವಿ, ಈ ಥರ ಇವತ್ತು ಇಲ್ಲಿ ಸೇರೋ ಥರ ಆಗಿದೆ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲರನ್ನೂ ನೋಡಿದಾಗ ಆ ಮುಖ, ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ದ, ಒಳ್ಳೆ ಆಫರ್ಗಳು ಬರ್ತಾಯಿತ್ತು. ಏನೋ ಸರ್ ಅಷ್ಟೇ ಪಡ್ಕೊಂಬಂದಿದ್ದೆ ಅಷ್ಟೇ ಏನೋ ಅಂತ ಅನ್ಸ್ಬಿಡುತ್ತೆ ಒಂದ್ಸಲ. ತಂಗಿ ಮದುವೆ ಮಾಡಿಸೋ ಕನಸಾಗಿ ಉಳಿತು ಅಂತ ಎಲ್ಲರೂ ಮಾತಾಡ್ತಿದ್ರು. ಹೌದು, ಅದು ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದ್ದೀವಿ. ಅದನ್ನ ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್. ಇವಾಗ ಏನಾಗುತ್ತೆ, ನಾವು ಕೈಲಾಸನೇ ತಂದು ಪಕ್ಕದ ತಕಡೀಲಿ ಹಾಕಿದ್ರು ಅವ್ರ ಸಮಾಧಾನ ಆಗಲ್ಲ ಅಲ್ವಾ. ಈಗ ನಾವು ಮದುವೆನೇ ಗ್ರ್ಯಾಂಡ್ ಮಾಡ್ಬೋದು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ತಿರ್ಗಾ ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗು ಫೀಲ್ ಆಗೋವಂಥ ಒಂದು ಫೀಲನ್ನ ನಾವು ಯಾರು ತೂಕ ಹಾಕೋಕ್ಕಾಗಲ್ಲ. ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನ ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಮಾಡಬೇಕು. ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆ್ಯಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು, ಅವ್ರ ತಾಯಿ ತುಂಬ ಅಟ್ಯಾಚ್ಮೆಂಟು ಅಂದ್ಬಿಟ್ಟು ಅಂತ. ನಾನು ಅಯ್ಯೋ ಏನಪ್ಪ ರಗಳೆದು, ಹಿಂಗಾದ್ರೆ ಹೆಂಗೆ, ಎಲ್ಲರಿಗೂ ಇರುತ್ತೆ ತಾಯಿ ಅಟ್ಯಾಚ್ಮೆಂಟು. ಅದರಲ್ಲಿ ಅವರು ತುಂಬ ವಿಪರೀತ ಮುದ್ದಂತಲ್ಲ ಅವನು. ನಮಗೆ ಅಷ್ಟು ಮುದ್ದನ್ನವಾಗಿನ ತಾಯಿಗಿಲ್ದೇ ಇರ್ತಾನೆ. ಈಗ ಅದನ್ನೆಲ್ಲ ಹೆಂಗೆ ಏನು ಇವ್ರು ಇಲ್ಲಿದ್ದೆ ಏನು ಮಾಡ್ತಾರೆ, ಮುಂದೆ ಹೆಂಗೆ ಸಂಸಾರ ಹೆಂಗೆ ನಡೆಯುತ್ತೆ, ಇದೆಲ್ಲವೂ ಭಾಳ ಕಷ್ಟವಾದಂಥ ಒಂದು ಪ್ರಶ್ನೆ. ಬಟ್ ಅದೇನೆ ನೋಡ್ಬೇಕೀಗ ಮದುವೆ ಮತ್ತು ಅದ ನಂತರ ಹೆಂಗೆ ಅನ್ನೋದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತೇನೋ ಒಂದು ಮಾಡಬೇಕು ಅಂತಿದ್ದೀವಿ, ಮಾಡ್ತೀವಿ ಸರ್.